की मांडलिया उनके लिए है और ईपीएफओ के द्वारा है थ्रू। ऐसे पूरे देश में हो रहा है। आज आंदोलन का पहला दिन है, 28 तारीख तक आंदोलन चलेगा और आप हुबली में और कोल्हापुर में पहले दिन का हमने नारियल तोड़ा है और अभी इसके बाद पूरे देश में भी ये आंदोलन होगा और पूरे देश से लोग वहां आएंगे और अपना हक लेंगे। बराबर है? बराबर। दो नारे लगाएंगे, श्रेष्ठ भारत, श्रेष्ठ भारत, श्रेष्ठ भारत, चलो 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 बेके बेको बेके बेको राष्ट्रीय संघर्ष समिति गए, राष्ट्रीय संघर्ष समिति गए, राष्ट्रीय संघर्ष समिति गए, अशोक रावत गए, ರಮಾಕಾಂತ್ ಖರ್ಗೆ ಸಾಹೇಬರಿಗೆ ರಮಾಕಾಂತ್ ಖರ್ಗೆ ಸಾಹೇಬರಿಗೆ ರಮಾಕಾಂತ್ ಖರ್ಗೆ ಸಾಹೇಬರಿಗೆ ಶ್ರೇಷ್ಠ ಭಾರತ್। ನಮಸ್ಕಾರ, ನಾನು ರಮಾಕಾಂತ್ ನರಗುಂದ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ. ಸ್ವಾಮಿ, CBT ಮೀಟಿಂಗ್ಗೆ ಸ್ಥಳ ಬದಲಾವಣೆ ಆದರೂ ನಮ್ಮ ಗುರಿ ಒಂದೇ, ನಮಗೆ ಪೆನ್ಷನ್ ಬೇಕು. ನಮ್ಮಲ್ಲಿ ಮಾಡಲಿಲ್ಲಲ್ಲ, ಹೆದರ್ಕೊಂಡು ಹೋದ್ರಲ್ಲ. ಅಂಡಮಾನ್ ನಿಕೋಬಾರ್ದಲ್ಲಿ ಹೋಗಲಿ, ನಮ್ಮ NAC ಮೆಂಬರ್ ಹೋಗಿ ಧರಣ ಪ್ರೊಟೆಸ್ಟ್ ಮಾಡೇ ತೀರ್ತೀವಿ. ಇದ್ರ ಬಗ್ಗೆ ಇದು ವಿಡಿಯೋ. ಇದು ಏನು 13ನೇ ತಾರೀಕು CBT ಮೀಟಿಂಗು ಡೆಲ್ಲಿಗೆ ಅವರು ವರ್ಗಾಯಿಸಿದ್ದಾರೆ. ಇದರ ಮೇಲೆ ಗೊತ್ತಾಯ್ತೆಲ್ಲ, ಇಂಟೆಲಿಜೆನ್ಸಿ ಇನ್ಫಾರ್ಮೇಷನ್ ಹೋಗಿ ತುಂಬ ಜನ ಸೇರ್ತಾ ಇದ್ದಾರೆ ಬೆಂಗಳೂರಲ್ಲಿ. ಸೊ ಇದು ಸರಿಯಲ್ಲ ಅಂತ ತಿಳ್ಕೊಂಡು ಡೆಲ್ಲಿನಲ್ಲಿ ಅವ್ರ ಆಫೀಸಲ್ಲೇ ಇದನ್ನು ಮೀಟಿಂಗನ್ನು ಮಾಡ್ತಾಯಿದ್ದಾರೆ. ಮಾಡಲಿ, ಅದಕ್ಕೆ ನಾವು ನಾರ್ತ್ ಇಂಡಿಯಾ ಜನರ ಜೊತೆಗೆ ಇವತ್ತು 9 ಗಂಟೆ ಮೀಟಿಂಗ್ ಇಟ್ಕೊಂಡಿವಿ. ಅಲ್ಲಿಯೂ 1000 ಜನ ಅಲ್ಲಿ ಹೋಗಿ ಧರಣಿ ಕಾರ್ಯಕ್ರಮ ಮಾಡೋದು ಡಿಸಿಷನ್ ತೊಗೊಂಡಿದ್ವಿ. ಸ್ವಾಮಿ, ಎಲ್ಲರೂ ಬರಬೇಕು. 11, 12ನೇ ತಾರೀಕು ಬಂದು ನಾವು ಸರ್ಕಾರಕ್ಕೆ ನಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಬೇಕು. ಎಷ್ಟೋ ವಿಡಿಯೋಗಳು ಬರ್ತಾಯಿದೆ, ನೀವು ನೋಡಿದ್ದೀರಾ. ಈಗ ನಿಕಾಫ್ ಮೂಮೆಂಟಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿದರೆ ಏನೋ ನಮ್ಮ ಕಾರ್ಯ ಸರಿಯಾಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಮ್ಮ 11ನೇ ತಾರೀಕು 12ನೇ ತಾರೀಕು 2 ದಿವಸ ಫ್ರೀಡಮ್ ಪಾರ್ಕ್ನಲ್ಲಿ ನಾವೇನು ನಮ್ಮ ಪ್ರೊಟೆಸ್ಟ್ ಆ್ಯಂಡ್ ಡೆಮಾನ್ಸ್ಟ್ರೇಷನ್ ಹಮ್ಮಿಕೊಂಡಿದ್ದೀವಿ, ಅದೇನು ಜಾಗ ಚೇಂಜ್ ಆಗಿಲ್ಲ, ಅಲ್ಲೇ ಇದೆ. ಎಲ್ಲ ಡಿಸ್ಟಿಕ್ನವ್ರು ಬರಬೇಕು, ನಿಮ್ಮ ಜೊತೆಯವ್ರನ್ನ ಕರ್ಕೊಂಬರ್ಬೇಕು, ಹಾಗೂ ನೀವು ನಿಮ್ಮ ಲೀಡರ್ಸ್ ಕರ್ಕೊಂಬಂದು ನಿಮ್ಮ ಮಾತುಗಳನ್ನು 4 ಮಾತುಗಳನ್ನು ಮೀಟಿಂಗಲ್ಲಿ ಆಡಬೇಕು. ಆ ಮೆಸೇಜ್ ಡೆಲ್ಲಿಗೆ ಮುಟ್ಟಬೇಕು. ಈ ಕಾರ್ಯಕ್ರಮ ಹಮ್ಮಿಕೊಂಡಿವಿ ನಾವು. ಇದು ಒಂದು ಒಳ್ಳೆಯ ಚಾನ್ಸು. ಇದಕ್ಕೆ ಕಮಾಂಡರ್ ಅಶೋಕ್ ರಾವತ್, ವೀರೇಂದ್ರ ಸಿಂಗ್ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮವನ್ನು ಒಳ್ಳೆ ಯಶಸ್ವಿ ಮಾಡಿ ನಮ್ಮ ಕೂಗನ್ನು ಡೆಲ್ಲಿವರೆಗೂ ಮುಟ್ಟಂಗೆ ಮಾಡೋಣ. ನೀವೆಲ್ಲರೂ ಬರ್ತಾಯಿದ್ದೀರಾ. ಎಲ್ಲ ಹಿರಿಯರು ನಿಮ್ಮ ಟ್ಯಾಬ್ಲೆಟ್ಗಳನ್ನು, ಸ್ವೆಟರ್ಗಳನ್ನು ಸರಿಯಾಗಿ ತೊಗೊಂಬನ್ನಿರಿ. ಬೆಂಗಳೂರು ಪ್ರಕೃತಿ, ಚಳಿ ಪ್ರಕೃತಿ ಕೆಲವು ಮಂದಿಗೆ ಆಗಲ್ಲ. ನನ್ನ ಕಳಕಳಿ ವಿನಂತಿ, ನಿಮ್ಮ ಮಾತ್ರೆಗಳನ್ನು ಮಾತ್ರ ತೊಗೊಳೋದು ಮರಿಬೇಡ್ರಿ. ಬರ್ರಿ, ಆವತ್ತಿನ ದಿವಸ ನೋಡೋಣ. ನೋಡಿ ನಿಮ್ಮ ಜೊತೆಗೆ ನಾನು 4 ವಿಷಯಗಳನ್ನು ಹಂಚಿಕೊಳ್ಳೋಣ. ಬೋಲೋ ಭಾರತ್ ಮಾತಾ ಕಿ ಜೈ. ನಿಮ್ಮ ಪ್ರವಾಸಕ್ಕೆ ಶುಭ ಕೋರುತ್ತೇನೆ. ನಮಸ್ಕಾರ.